ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಆ್ಯಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಈ ದಿನ ನಾವು ಈ ವಿಡಿಯೋದಲ್ಲಿ 6 ಮಾರ್ಚ್ 2023ರ ಹಿಂದೂ ವಿಶ್ಲೇಷಣೆಯನ್ನು ಕನ್ನಡದಲ್ಲಿ ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಈ ದಿನದ ಮೊದಲನೇ ಆರ್ಟಿಕಲ್, ಎನ್ಶೂರಿಂಗ್ ದ ಸಸ್ಟೈನಬಲ್ ಬ್ಲೂ ಎಕಾನಮಿ ಈಸ್ ಎಸೆನ್ಷಿಯಲ್. ಸೊ ಈ ಆಥರ್ ಅವರು ಆಶೀಶ್ ಚತುರ್ವೇದಿ ಬ್ಲೂ ಎಕಾನಮಿ ಬಗ್ಗೆ ಸ್ವಲ್ಪ ಡೀಟೇಲನ್ನು ಕೊಟ್ಟಿದ್ದಾರೆ, ಅದರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ದ G20 ಎನ್ವಿರಾನ್ಮೆಂಟಲ್ ಆ್ಯಂಡ್ ಕ್ಲೈಮೇಟ್ ಸಸ್ಟೈನಬಲ್ ವರ್ಕಿಂಗ್ ಗ್ರೂಪ್ ಮೀಟಿಂಗ್ ವಾಸ್ ರೀಸೆಂಟ್ಲಿ ಹೆಲ್ಡ್ ಇನ್ ಬ್ಯಾಂಗ್ಳೂರ್. ಸೊ ಎನ್ವಿರಾನ್ಮೆಂಟ್ ಮತ್ತು ಕ್ಲೈಮೇಟ್ ಸಸ್ಟೈನಬಲ್ ವರ್ಕಿಂಗ್ ಗ್ರೂಪ್ G20 ಎಲ್ಲಿ ಆಯೋಜನೆಗೊಂಡಿತ್ತು ಅಂತಂದರೆ ಬ್ಯಾಂಗ್ಳೂರಿನಲ್ಲಿ. ಲ್ಯಾಂಡ್ ಡಿಗ್ರೇಡೇಷನ್, ಬ್ಲೂ ಎಕಾನಮಿ ಆ್ಯಂಡ್ ಸರ್ಕ್ಯುಲರ್ ಎಕಾನಮಿ ವರ್ ದ 3 focal point of the discussion. Ashish Chaturvedi, head Environment, Energy and Resilience, United Nations Development Program, India, in an interview with the Hindu spoke on the blue economy and its relevance to the G20 forum. ಹಾಗಾದರೆ ಬ್ಲೂ ಎಕಾನಮಿ ಅಂತಂದ್ರೇನು, ಅದು ಗ್ರೀನ್ ಎಕಾನಮಿಯಿಂದ ಹೇಗೆ ಡಿಫ್ರೆನ್ಸ್ ಆಗಿರುತ್ತೆ ಅನ್ನುವಂಥದ್ದನ್ನು ಈ ಪ್ಯಾರಾಗ್ರಾಫಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ದ ಬ್ಲೂ ಎಕಾನಮಿ ಎಸೆನ್ಷಿಯಲಿ ಕರೆಸ್ಪಾಂಡಿಂಗ್ ಟು ದ ಎಕನಾಮಿಕ್ ಆಕ್ಟಿವಿಟೀಸ್ ದಟ್ ರಿಲೇ ಆನ್ ದ ಯೂಸ್ ಆಫ್ ದ ಕೋಸ್ಟಲ್ ಆ್ಯಂಡ್ ಮೆರೈನ್ ರಿಸೋರ್ಸಸ್. Like the concept of green economy, it advocates the balanced and the sustainable use of these resources to minimize the negative impact upon the marine environment. The idea of blue economy emerged as the nations began to recognize the criticality of the ocean and its resources and the growing threats to the marine environment from climate change, marine population and the overexploitation. Different countries have contextualized the blue economy differently based on their priorities, with several nations having the incorporated concept of social equity and climate change mitigation and adaptation in their approach. Hage global estimate shows that ocean related economic activities contributed 1.5 trillion economy to the global economy per year. This is expected to double 3 trillion per year by 2030. ಅಂದರೆ ಈ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಕೋಸ್ಟಲಿಂದ ಅಥವಾ ಸಮುದ್ರದಿಂದ ಮೆರೈನ್ ರಿಸೋರ್ಸಸ್ಸಿಂದ ಬರುವಂತಹ ಎಕನಾಮಿಕ್ ಆ್ಯಕ್ಟಿವಿಟಿಗಳನ್ನು ನಾವು ಬ್ಲೂ ಎಕಾನಮಿ ಅಂತ ಕರಿತೀವಿ. ಇದರಿಂದ ಬರುವಂತಹ ರಿಸೋರ್ಸ್ಗಳನ್ನು ಬಹಳ ಸೂಕ್ಷ್ಮವಾಗಿ, ಬ್ಯಾಲೆನ್ಸ್ಡ್ ಆಗಿ, ಸಸ್ಟೈನೇಬಲ್ ಆಗಿ ಯೂಸ್ ಮಾಡುವಂತಹದ್ದನ್ನು, ಅದ್ರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಕಡಿಮೆ ಮಾಡುವಂಥದ್ದನ್ನು ನಾವು ಗ್ರೀನ್ ಎಕಾನಮಿ ಅಂತ ಕರಿತೀವಿ. ಸೊ ಈ ಬ್ಲೂ ಎಕಾನಮಿ ಅನ್ನುವಂತಹ ಐಡಿಯಾವನ್ನು ಹಲವಾರು ದೇಶಗಳು ತಮ್ಮದೇ ಆದಂತಹ ಸೋಷಿಯಲ್ ಈಕ್ವಾಲಿಟಿ ಮೇಲೆ ಅಥವಾ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಮೇಲೆ ಅಡಾಪ್ಟ್ ಮಾಡಿಕೊಂಡಿದೆ. ಅದರದೇ ಆದಂತಹ ಪ್ರಯಾರಿಟಿಯನ್ನು ಬ್ಲೂ ಎಕಾನಮಿಗೆ ಹಲವಾರು ದೇಶಗಳು ಕೊಡ್ತಾ ಬಂದಿದೆ. ಸೊ ಹಾಗೆ ಈ ಬ್ಲೂ ಎಕಾನಮಿಯಿಂದ ಅಥವಾ ಮೆರೈನ್ ಅಥವಾ ಕೋಸ್ಟಲ್ ರಿಸೋರ್ಸಸ್ಸಿಂದ ಎಷ್ಟು ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಇದೆ ಗ್ಲೋಬಲಿ ಅಂತ ನೋಡೋದಾದರೆ 1.5 ಟ್ರಿಲಿಯನ್ ಎಕಾನಮಿ ಇದೆ. ಅದು 2030ರವಷ್ಟಿಗೆ ಡಬಲ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ವಿಷಯವನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಹಾಗಾದರೆ ವಾಟ್ ಈಸ್ ದ ರಿಲೆವೆನ್ಸ್ ಆಫ್ ದ ಬ್ಲೂ ಎಕಾನಮಿ ಟು ದ G20 ಫೋರಮ್? G20 ಫೋರಮ್ಗೆ ಇದರ ಅವಶ್ಯಕತೆ ಏನು ಅಥವಾ ಇದರ ಮುಖ್ಯ ಉದ್ದೇಶವೇನು ಅಂತ ನೋಡೋದಾದರೆ, ದ ಕಾನ್ಸೆಪ್ಟ್ ಆಫ್ ಬ್ಲೂ ಎಕಾನಮಿ ಈಸ್ ಹೈಲಿ ರಿಲೆವೆಂಟ್ ಟು ದ G20 ಫೋರಮ್ ಬಿಕಾಸ್ ಆಲ್ ದ G20 ಕಂಟ್ರೀಸ್ ಆರ್ ದ ಕೋಸ್ಟಲ್ ಸ್ಟೇಟ್ಸ್. ನೆನಪಲ್ಲಿಟ್ಕೊಳ್ಳಿ. ಸೊ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ G20 ಕಂಟ್ರೀಸ್ ಅಂತ ಕೇಳಿಬಿಟ್ಟು ಯಾವ ದೇಶ G20 ಗ್ರೂಪಲ್ಲಿ ಬರುವುದಿಲ್ಲ ಅನ್ನುವಂಥ ಕ್ವೆಶನ್ಸ್ಗಳನ್ನು ನಾವು ಆಲ್ರೆಡಿ ನೋಡಿದ್ವಿ. ಫಾರ್ ಎಕ್ಸಾಂಪಲ್, ಮೊದಲನೇ ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ, ಆಲ್ ದ G20 ಸ್ಟೇಟ್ ಆರ್ ಕೋಸ್ಟಲ್ ಸ್ಟೇಟ್ಸ್. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಸಮುದ್ರವನ್ನು ಅಥವಾ ಸೀನ ಬಾರ್ಡರನ್ನು ಶೇರ್ ಮಾಡಿರುವಂತಹ ಸ್ಟೇಟ್ಗಳನ್ನು ಕೋಸ್ಟಲ್ ಸ್ಟೇಟ್ಸ್. ಹಾಗಾದರೆ ನಮಗೆ ಇಲ್ಲಿ ಒಂದು ವಿಷಯ ಗೊತ್ತಾಯಿತು, G20ಯ ಎಲ್ಲ ಕಂಟ್ರಿಗಳು ಕೋಸ್ಟಲ್ ಸ್ಟೇಟ್ಸ್ ಆಗಿದೆ. ಮತ್ತು ಅದು ರಿಲೇ ಹೆವಿಲಿ ಆನ್ ದ ಓಷನ್ ರಿಸೋರ್ಸಸ್ ಫಾರ್ ದ ಲೈವ್ಲಿಹುಡ್ಸ್ ಆ್ಯಂಡ್ ದ ಎಕನಾಮಿಕ್ ಗ್ರೋತ್. ಈ ಕೋಸ್ಟಲ್ ಅಥವಾ ಮೆರೈನ್ ರಿಸೋರ್ಸಸ್ ಮೇಲೆ ಡಿಪೆಂಡ್ ಆಗಿದೆ ಫಾರ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ದ ಲೈವ್ಲಿಹುಡ್. Together they account for around 45% of the world's coastal and the 21% of the world's exclusive economic zone. ಸೊ ಇಲ್ಲಿ ನೀವು 45% G20ಯ ನೇಷನ್ಗಳು ಟುಗೆದರ್ ಎಷ್ಟು ಪರ್ಸೆಂಟ್ ಕೋಸ್ಟಲ್ ಏರಿಯಾವನ್ನು ಕವರ್ ಮಾಡುತ್ತೆ ಅಂತಂದರೆ 45%. ಹಾಗೆ ಎಕನಾಮಿಕ್ ಝೋನ್ಸ್ ಎಷ್ಟು ಕವರ್ ಮಾಡುತ್ತೆ ಅಂದರೆ 21%.
ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಎರಡನೇ ಸ್ಟೇಟ್ಮೆಂಟ್ನ ಹೀಗೆ ಕೊಡುವ ಸಾಧ್ಯತೆ ಇದೆ. ಹೇಗಂತಂದರೆ G20 ನೇಷನ್ಸ್ಗಳು ದೇಶದ ಪ್ರಪಂಚದ 50ಕ್ಕಿಂತ ಹೆಚ್ಚು ಮೆರೈನ್ ರಿಸೋರ್ಸಸ್ಗಳನ್ನು ಹೊಂದಿದೆ ಅಥವಾ ಕೋಸ್ಟ್ ಲೈನ್ಗಳನ್ನು ಕವರ್ ಮಾಡುತ್ತೆ ಅಂತ ಕೇಳಿದರೆ ಅದು ರಾಂಗ್ ಸ್ಟೇಟ್ಮೆಂಟ್. ಯಾಕಂತಂದರೆ ಇಲ್ಲಿರೋದು 45% ಮತ್ತು 30ಕ್ಕಿಂತ ಹೆಚ್ಚು ಎಕನಾಮಿಕ್ ಝೋನ್ಸ್ಗಳನ್ನು ಹೊಂದಿದೆ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಬರೋದು ನಮಗೆ ಕೋಸ್ಟಲಲ್ಲಿ, ಈ ಸಮುದ್ರಗಳಲ್ಲಿ ಅಲ್ವಾ. ಸೊ ಹಾಗಾಗಿ ಇದು ಎಷ್ಟು ಅಂತಂದರೆ 21%, 45% ಆಫ್ ದ ಕೋಸ್ಟ್ ಲೈನ್. ನೆನಪಲ್ಲಿರಿ. ದೇರ್ಫೋರ್ ಎನ್ಶೂರಿಂಗ್ ದ ಸಸ್ಟೈನಬಲ್ ಬ್ಲೂ ಎಕಾನಮಿ ಈಸ್ ಎಸೆನ್ಷಿಯಲ್ ಟು ಅಚೀವ್ ದ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಗೋಲ್ಸ್ ಫಾರ್ ದ G20 countries which will cascade into the larger impacts upon the global economy. ಹಾಗಾಗಿ ಈ ಸಸ್ಟೈನಬಲ್ ಬ್ಲೂ ಎಕಾನಮಿ G20ಯ ಪ್ರತಿಯೊಂದು ರಾಜ್ಯಗಳಿಗೆ ತಮ್ಮ ತಮ್ಮ ಸಸ್ಟೈನಬಲ್ ಗೋಲ್ಸ್ಗಳನ್ನು ಅಚೀವ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಪಾಯಿಂಟನ್ನು ಈ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ. ಹಾಗಾದರೆ ವಾಟ್ ಡಸ್ ದ ಇಂಡಿಯನ್ ಪ್ರೆಸಿಡೆನ್ಸಿ ಏಮ್ ಟು ಅಚೀವ್ ಥ್ರೂ ದ ಡಿಸಿಷನ್ಸ್ ಆನ್ ಬ್ಲೂ ಎಕಾನಮಿ ವಿತಿನ್ ದ G20? ವಾಟ್ ಆರ್ ದ ಕೀ ಪ್ರಯಾರಿಟೀಸ್ ಫಾರ್ ಇಂಡಿಯಾ? ಅಂದರೆ ಈ ಬ್ಲೂ ಎಕಾನಮಿ ದೃಷ್ಟಿಯಲ್ಲಿ G20ಯ ಪ್ರೆಸಿಡೆನ್ಸಿ ಹೊಂದಿರುವಂತಹ ಭಾರತದ ಗುರಿ ಏನು ಮತ್ತು ಭಾರತದ ಕೀ ಪ್ರಯಾರಿಟೀಸ್ಗಳು, ಮುಖ್ಯ ಪ್ರಯಾರಿಟೀಸ್ಗಳು ಏನೇನು ಅಂತ ನೋಡೋದಾದರೆ, ದ ಇಂಡಿಯನ್ ಪ್ರೆಸಿಡೆನ್ಸಿ ಏಮ್ ಟು ಬಿಲ್ಡ್ ಆನ್ ದ ಡಿಸ್ಕಷನ್ಸ್ ದಟ್ ವರ್ ಕಂಡಕ್ಟೆಡ್ ಆ್ಯಂಡ್ ಆ್ಯಕ್ಷನ್ ಪ್ಲಾನ್ಸ್ ದಟ್ ವರ್ ಅಡಾಪ್ಟೆಡ್ ಡ್ಯೂರಿಂಗ್ ದ ಪ್ರೀವಿಯಸ್ G20 presidencies on the ocean related issues. For instance, marine litter has been a recurring theme in the G20 forum in the recent years. In 2017, the G20 adopted a marine litter action plan under the German presidency, and later in 2019 under the Japanese presidents an implementation framework on the marine litter was adopted. Building on this momentum, India has identified the marine litter as a key priorities and the broader ambit of blue economy. Additionally, India has identified the conservation and the restoration of the coastal and marine ecosystems and marine spatial planning as a key priorities. ಅಂದರೆ 2017ರಲ್ಲಿ ಜರ್ಮನಿ ಯಾವಾಗ G20ಯ ಪ್ರೆಸಿಡೆನ್ಸಿಯನ್ನು ಹೊಂದಿತ್ತು, ಆಗ ಮೆರೈನ್ ಲಿಟ್ಟರ್ ಆ್ಯಕ್ಷನ್ ಪ್ಲ್ಯಾನನ್ನು ಜಾರಿಗೆ ತರಲಾಗಿತ್ತು. ಹಾಗೆ 2019ರಲ್ಲಿ ಯಾವಾಗ ಜಪಾನ್ ಪ್ರೆಸಿಡೆನ್ಸಿ ಆಗಿತ್ತು, ಆಗ ಈ ಮೆರೈನ್ ಲಿಟ್ಟರ್ ಆ್ಯಕ್ಷನ್ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಅದೇ ದೃಷ್ಟಿಯಿಂದ ಮೆರೈನ್ ಲಿಟ್ಟರ್ ಅನ್ನುವಂಥ ಒಂದು ಕೀ ಪ್ರಯಾರಿಟಿನ ಇಟ್ಕೊಂಡು ಈ ಬ್ಲೂ ಎಕಾನಮಿಯ ಬ್ರಾಡರ್ ಆಂಬಿಷನನ್ನು ಇಂಡಿಯಾ ಹೊಂದಿದೆ ಅನ್ನೋ ಪಾಯಿಂಟ್ಸನ್ನು ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಪರೀಕ್ಷೆಯಲ್ಲಿ 2023ರಲ್ಲಿ ಭಾರತದ ಪ್ರೆಸಿಡೆನ್ಸಿಯಲ್ಲಿ ಮೆರೈನ್ ಲಿಟ್ಟರ್ ಆ್ಯಕ್ಷನ್ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಲಾಗಿತ್ತು ಅಂತ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ರಾಂಗ್. ಯಾಕಂತಂದರೆ ಈ ಆ್ಯಕ್ಟನ್ನು 2017ರಲ್ಲಿ ಜರ್ಮನಿ ಪ್ರೆಸಿಡೆನ್ಸಿ ಇದ್ದಾಗಲೇ ಅವರು ಜಾರಿಗೆ ತಂದಿದ್ದರು ಮತ್ತು ಅದರ ಫ್ರೇಮ್ವರ್ಕನ್ನು ಇಂಪ್ಲಿಮೆಂಟ್ ಮಾಡಿದ್ದು 2019ರಲ್ಲಿ ಯಾವಾಗ ಜಪಾನ್ ಪ್ರೆಸಿಡೆನ್ಸಿಯನ್ನು ಹೊಂದಿತ್ತು. ಹಾಗಾದರೆ ಮೆರೈನ್ ಲಿಟ್ಟರ್ ಅಂತಂದರೆ ಏನು ಅಂದರೆ ಈ ಚಿತ್ರದಲ್ಲಿ ತೋರಿಸಿದ್ದೀನಿ ನೋಡಿ. ಡೆಬರೀಸ್, ಸಮುದ್ರದ ಆಳದಲ್ಲಿ ಇರುವಂತಹ ಕಸ ಕಡ್ಡಿಗಳು, ಈ ಥರ ಪ್ಲಾಸ್ಟಿಕ್ ವಸ್ತುಗಳು, ಇವುಗಳನ್ನು ನಾವು ಮೆರೈನ್ ಲಿಟ್ಟರ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಈಸ್ ದ ರೋಲ್ ಆಫ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆ್ಯಂಡ್ ಅದರ್ organization in facilitating the discussions and the subsequent action on the blue economy within the G20? G20ಯ ನೇಷನ್ಸ್ಗಳ ಜೊತೆಗೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತು ಇತರ ಆರ್ಗನೈಸೇಷನ್ ಈ ಬ್ಲೂ ಎಕಾನಮಿಯಲ್ಲಿ ಸಸ್ಟೈನಬಲ್ ಮಾಡುವಂತಹ ಅದರ ರಿಲೇಟೆಡ್ ಫೆಸಿಲಿಟೀಸನ್ನು ಮಾಡುವಂತಹ ಸಂದರ್ಭದಲ್ಲಿ ಇವರ ಪಾತ್ರ ಏನು ಅಂತ ನೋಡೋದಾದರೆ, ದ G20 compromises a diverse group of the countries with varying the national circumstances. They are also at different stages in their transitional towards the blue economy. United Nations Development Program is working almost all these countries to address the conservation as well as economic issues around the blue economy and is creating the platform to encourage the sub-national, regional and global discourse on the pathway towards the sustainable blue economy. United Nations Development Program is also working on the ground to ensure the climate adaptation for the communities depend upon the blue economy. In India,
For instance, we are working with Odisha, Maharashtra, Andhra Pradesh to enhance the climate resilience of coastal communities through enhanced livelihood, disaster preparedness and biodiversity and conservation. So ಮುಂದಿನ ಆರ್ಟಿಕಲ್, ಯಡಿಯೂರಪ್ಪ ಹಾನರ್ಡ್ ವಿತ್ ದ ಜಗದ್ಗುರು ರೇಣುಕಾಚಾರ್ಯ ಅವಾರ್ಡ್. ಇತ್ತೀಚೆಗೆ ಜಗದ್ಗುರು ರೇಣುಕಾಚಾರ್ಯ ಅವಾರ್ಡನ್ನು ಯಾರಿಗೆ ನೀಡಲಾಗಿತ್ತು ಅಂತ ನಿಮ್ಮ ಒನ್ ಡೇ ಎಕ್ಸಾಮಿನೇಷನಲ್ಲಿ ಕೊಟ್ಟರೆ ಅದು ಯಡಿಯೂರಪ್ಪನವರು, ಅಂದರೆ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಈ ಅವಾರ್ಡಲ್ಲಿ 1 ಲಕ್ಷ ಕ್ಯಾಶ್ ಪ್ರೈಸ್ ಇರುತ್ತೆ ಮತ್ತು ಮೆಡಲ್ ಇರುತ್ತೆ, ಮೆಮೊಂಟೋ ಇರುತ್ತೆ. ಮುಂದಿನ ಆರ್ಟಿಕಲ್, ದ ಕಬಿನಿ ಜಲಾಶಯದಲ್ಲಿ ಎಲಿಫೆಂಟ್ಗಳ ಸಂಖ್ಯೆ ಕಡಿಮೆ ಆಗ್ತಿದೆ, ಯಾಕಂತಂದರೆ ಸಮ್ಮರ್ ಬರ್ತಿದೆ, ನೀರಿನ ಅಭಾವದಿಂದ ಇವುಗಳು ಕಡಿಮೆ ಆಗ್ತಿದೆ ಅನ್ನುವಂತಹ ವಿಷಯವನ್ನು ಇಟ್ಕೊಂಡು ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಇದೆ ಮತ್ತು ಕರ್ನಾಟಕದಲ್ಲಿ ಎಷ್ಟು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇರುತ್ತೆ ಮತ್ತು ಟೈಗರ್ ರಿಸರ್ವ್ಸ್ ಇದೆ ಅಂತ. ಹಾಗಾದರೆ ಭಾರತದ ಆನೆಗಳ ಬಗ್ಗೆ ಕೆಲವೊಂದು ಅಂಶವನ್ನು ನೋಡೋದಾದರೆ, ಭಾರತದಲ್ಲಿ ಆನೆಗಳ ಪ್ರಸ್ತುತ ಡೇಟಾ ಈ ರೀತಿ ಇದೆ. ಭಾರತವು ಸರಿಸುಮಾರು 27,000 ಏಷ್ಯನ್ ಆನೆಗಳನ್ನು ಹೊಂದಿದೆ. ಇದು ಜಾತೀಯ ವಿಶ್ವದ ಅತಿ ದೊಡ್ಡ ಜನಸಂಖ್ಯೆಯಾಗಿದೆ. ಆನೆ ಜನಗಣತಿ 2017ರ ಪ್ರಕಾರ ಕರ್ನಾಟಕವು ಅತಿ ಹೆಚ್ಚು ಆನೆಗಳನ್ನು ಹೊಂದಿದೆ. ಹಾಗಾದರೆ ಆನೆಯ ಜನಗಣತಿ ಅಥವಾ ಆನೆಯ ಗಣತಿ 5 ವರ್ಷಕ್ಕೊಂದ್ಸತಿ ಮಾಡಲಾಗುತ್ತದೆ. ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಟೈಗರ್ ಸೆನ್ಸಸ್ನ ಎಷ್ಟು ವರ್ಷಕ್ಕೊಂದ್ಸತಿ ಮಾಡಲಾಗುತ್ತೆ ಅಂತ. ಏಷ್ಯನ್ ಆನೆಗಳನ್ನು 3 ಉಪಜಾತಿಗಳಾಗಿ ವಿಂಗಡಿಸಬಹುದಾಗುತ್ತದೆ. ಅದು ಭಾರತೀಯ, ಸುಮಾತ್ರ ಮತ್ತು ಶ್ರೀಲಂಕಾ. ಭಾರತೀಯ ಉಪವರ್ಗವು ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಖಂಡದಲ್ಲಿ ಉಳಿದಿರುವ ಹೆಚ್ಚಿನ ಆನೆಗಳಲ್ಲಿ ಖ್ಯಾತಿಯನ್ನು ಹೊಂದಿದೆ. ಆನೆಗಳು ಎಲ್ಲ ಸಸ್ತನಿಗಳಲ್ಲಿ, ಇದನ್ನು ನಿಮ್ಮ ಒಂದು PSA ಎಕ್ಸಾಮಿನೇಷನಲ್ಲಿ ಕೇಳಿದ್ರು ನನಗೆ ನೆನಪಿರುವ ಹಾಗೆ, ಸಸ್ತನಿಗಳಲ್ಲಿ ದೀರ್ಘಾವಧಿಯ ಗರ್ಭಾವಸ್ಥೆಯನ್ನು ಹೊಂದಿರುವಂತಹ ಪ್ರಾಣಿ ಯಾವುದು ಅಂತ ಕೇಳಿಬಿಟ್ಟು ಆನೆ ಒಂದು ಆಪ್ಷನ್ ಆಗಿತ್ತು. ಸೊ ನೋಡಿ, ಆನೆಗಳು ಎಲ್ಲ ಸಸ್ತನಿಗಳಲ್ಲಿ ದೀರ್ಘಾವಧಿಯ ಗರ್ಭಾವಸ್ಥೆಯನ್ನು ಹೊಂದಿರುತ್ತವೆ ಮತ್ತು ಅದು ಸುಮಾರು 680 ದಿನಗಳು, ಅಂದರೆ 22 ತಿಂಗಳುಗಳು ಇರುತ್ತದೆ. ರಕ್ಷಣೆಯ ಸ್ಥಿತಿಯನ್ನು ನೋಡೋದಾದರೆ IUCNನಲ್ಲಿ ಅಳಿವಿನಂಚಿನಲ್ಲಿರುವಂತಹ ಒಂದು ರಕ್ಷಣೆಯ ಸ್ಥಿತಿಯಲ್ಲಿದೆ. ವನ್ಯಜೀವಿ ರಕ್ಷಣೆಯ ಕಾಯ್ದೆ 1972ರಲ್ಲಿ ಶೆಡ್ಯೂಲ್ 1ರಲ್ಲಿ ಇದನ್ನು ಹಾಕಲಾಗಿದೆ ಮತ್ತು ಉಲ್ಲೇಖನ ಅನುಬಂಧ 1ರಲ್ಲಿ ಇದನ್ನು ಸೇರಿಸಲಾಗಿದೆ. ಆಫ್ರಿಕನ್ ಆನೆಗಳನ್ನು ಕುರಿತು ನೋಡೋದಾದರೆ, ಆಫ್ರಿಕನ್ ಆನೆಗಳಲ್ಲಿ 2 ಉಪಜಾತಿಗಳಿವೆ, ಸವನ್ನಾ ಆನೆ ಮತ್ತು ಅರಣ್ಯ ಆನೆ. ಇದರ ಜಾಗತಿಕ ಜನಸಂಖ್ಯೆ ಬಂದ್ಬಿಟ್ಟು ಸುಮಾರು 4 ಲಕ್ಷ. ಜುಲೈ 2020ರಲ್ಲಿ ಆಫ್ರಿಕಾದ ಬೋಸ್ಟ್ವಾನದಲ್ಲಿ 106 ಆನೆಗಳ ಸಾವಿಗೆ ಸಾಕ್ಷಿಯಾಗಿತ್ತು. ಅಂದರೆ ಇದು 2020ರಲ್ಲಿ ಸುದ್ದಿಯಲ್ಲಿತ್ತು. ಹೌದು, ಸುಮಾರು ಆನೆಗಳು ಈ ಬೋಸ್ಟ್ವಾನದಲ್ಲಿ ಸಾವಿಗೆ ಈಡಾಗಿತ್ತು. ಅದಕ್ಕೆ ಸೈನೋಬ್ಯಾಕ್ಟೀರಿಯಾ ಅನ್ನೋ ಒಂದು ಟಾಕ್ಸಿನ್ ಕಾರಣವಾಗಿತ್ತು ಅಂತ ನ್ಯೂಸ್ನಲ್ಲಿ ಇತ್ತು. ರಕ್ಷಣೆಯ ಸ್ಥಿತಿಯನ್ನು ನೋಡೋದಾದರೆ IUCN ಪಟ್ಟಿಯಲ್ಲಿ ಇದನ್ನು ಆಫ್ರಿಕನ್ ಸವನ್ನಾ ಆನೆಗಳನ್ನು ಅಳಿವಿನಂಚಿನಲ್ಲಿರುವ ಪಟ್ಟಿಗೆ ಸೇರಿಸಲಾಗಿದೆ. ಆಫ್ರಿಕನ್ ಫಾರೆಸ್ಟ್ ಆನೆಗಳನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿ ಉಲ್ಲೇಖ ಅನುಬಂಧ 2. ಹಾಗೆ ಸಂರಕ್ಷಣೆಗಾಗಿ ತೆಗೆದುಕೊಳ್ಳಲಾದ ಕ್ರಮಗಳನ್ನು ನೋಡೋದಾದರೆ, ಅಂದರೆ ಭಾರತ ಆನೆಗಳ ಸಂರಕ್ಷಣೆಗಾಗಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ನೋಡೋದಾದರೆ, ರಾಜ್ಯಗಳಾದ್ಯಂತ ವಿವಿಧ ಆನೆ ಮೀಸಲು ಘೋಷಣೆ ಮತ್ತು ಸ್ಥಾಪನೆ. ಉದಾಹರಣೆ, ಕರ್ನಾಟಕದ ಮೈಸೂರು ಮತ್ತು ದಾಂಡೇಲಿ ಆನೆ ಮೀಸಲು. ಲ್ಯಾಂಟನಾ ಮತ್ತು ಯುಪಟೋರಿಯಂ ಆಕ್ರಮಣಕಾರಿ ಜಾತಿಗಳಿಂದ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವುದು. ಆನೆಗಳಿಗೆ ಆಹಾರಕ್ಕಾಗಿ ಹುಲ್ಲಿನ ಬೆಳವಣಿಗೆಯನ್ನು ತಡೆಯುವುದು ಮತ್ತು ಮನುಷ್ಯ ಆನೆ ಸಂಘರ್ಷ ತಡೆಯಲು ಬ್ಯಾರಿಕೇಡ್ಗಳನ್ನು ಸ್ಥಾಪನೆ ಮಾಡುವುದು. ಕಾಡ್ಗಿಚ್ಚು ತಡೆಗಟ್ಟುವಿಕೆ ಅಧ್ಯಯನ ಮಾಡುವ ಕೋಶವನ್ನು ಸ್ಥಾಪನೆ ಮಾಡುವುದು. ಗಜಯಾತ್ರೆ ಆನೆಗಳನ್ನು ಆಚರಿಸುವ ರಾಷ್ಟ್ರವ್ಯಾಪಿ ಜಾಗತಿಕ ಅಭಿಯಾನವಾಗಿದೆ ಮತ್ತು ಆನೆ ಕಾರಿಡಾರ್ಗಳನ್ನು ಭದ್ರಗೊಳಿಸುವ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. 2003ರಲ್ಲಿ ದ ಮೈಕ್ ಕಾರ್ಯಕ್ರಮ, ದಿ ಆಕ್ರಮ ಆನೆಗಳ ಹತ್ಯೆ ಕಾರ್ಯಕ್ರಮವನ್ನು ಕ್ಷೇತ್ರ ಸಂರಕ್ಷಣಾ ಪ್ರಯತ್ನದ ಪರಿಣಾಮಕಾರಿಯುತ ಮೇಲ್ವಿಚಾರಣೆ ಮಾಡುವ, ಆಫ್ರಿಕಾ ಮತ್ತು ಏಷ್ಯಾದಂತೆ ಆನೆಗಳ ಅಕ್ರಮ ಹತ್ಯೆಗೆ ಸಂಬಂಧಿಸಿದ ಮಾಹಿತಿಯ ಪ್ರವೃತ್ತಿಯನ್ನು ಪತ್ತೆ ಹಚ್ಚುವ ಅಂತಾರಾಷ್ಟ್ರೀಯ ಸಹಯೋಗದಿಂದ ಈ ಮೈಕ್ ಪ್ರೋಗ್ರಾಮ್ನ ಎಸ್ಟಾಬ್ಲಿಷ್ ಮಾಡಿದೆ 2003ರಲ್ಲಿ. ಹಾಗೆ 1992ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಕೂಡ ಇವರು ಜಾರಿಗೆ ತಂದಿದ್ದಾರೆ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಪ್ರಾಜೆಕ್ಟ್ ಟೈಗರ್ ಎಷ್ಟನೇ ಇಸವಿಯಲ್ಲಿ ಜಾರಿಗೆ ಮಾಡಲಾಗಿತ್ತು ಅಂತ. ಇಲ್ಲಿ ಪ್ರೀವಿಯಸ್ ಇಯರ್ 2020ರಲ್ಲಿ UPSC ಕೇಳದಾದಂಥ ಒಂದು ಪ್ರಶ್ನೆ,
ಭಾರತೀಯ ಆನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆನೆಯ ಗುಂಪಿನ ನಾಯಕ ಹೆಣ್ಣು. ಗರಿಷ್ಠ ಗರ್ಭಾವಸ್ಥೆಯ ಅವಧಿಯನ್ನು 22 ತಿಂಗಳಾಗಬಹುದು. ಆನೆಯು ಸಾಮಾನ್ಯವಾಗಿ 40 ವರ್ಷ ವಯಸ್ಸಿನವರೆಗೆ ಮಾತ್ರ ಮರಿ ಹಾಕಲು ಸಾಧ್ಯವಾಗುತ್ತದೆ. ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಆನೆಗಳ ಸಂಖ್ಯೆ ಕೇರಳದಲ್ಲಿದೆ. ಸೊ ಆನ್ಸರನ್ನು ನಾನು ಹೇಳೋದಿಲ್ಲ, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. ಮುಂದಿನ ವಿಡಿಯೋ ಡಿಸ್ಕಸ್ ಮಾಡುವಾಗ ಇದರ ಆನ್ಸರನ್ನು ನಾನು ಹೇಳ್ತೀನಿ. ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಇಂಡಿಯಾ ಕ್ಲೋಸ್ ಟು ದ ಹಿಂದೂ ರೇಟ್ ಆಫ್ ಗ್ರೋತ್. ಸೊ ನಿಮ್ಮ ಒನ್ ಡೇ ಎಕ್ಸಾಮಿನೇಷನಲ್ಲಿ ಹಿಂದೂ ರೇಟ್ ಆಫ್ ಗ್ರೋತ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಇದು ಎಕನಾಮಿಕ್ ಡೆವಲಪ್ಮೆಂಟ್, ವೆರಿ ಲೋಯೆಸ್ಟ್ ಎಕನಾಮಿಕ್ ಡೆವಲಪ್ಮೆಂಟ್ ಇಂಡಿಯಾ ಫೇಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ 1950 to 1980s. ಆ ಥರ ಒಂದು ಸಂದರ್ಭ ಈಗ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನು RBI ಚೀಫ್ಸ್ ಅವರು ಕೊಟ್ಟಿದ್ದಾರೆ. ಸೊ ನಿಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಹಿಂದೂ ರೇಟ್ ಆಫ್ ಗ್ರೋತ್ ಏನು ಅಂತಂದರೆ, ಲೋಯೆಸ್ಟ್ ಎಕನಾಮಿಕ್ ಗ್ರೋತ್ ಅಕಾರ್ಡಿಂಗ್ ಟು ಆರ್ ಸಿಮಿಲರ್ ಟು ದ 1950 to 1980s. ಮುಂದೆ ರೆಗ್ಯುಲೇಟರಿ ಗೈಡ್ಲೈನ್ಸ್ ಆನ್ ದ ರಾಜಸ್ಥಾನ್ ಪವರ್ ಲೈನ್ಸ್ ಫ್ಲಾಟ್, ಸುಪ್ರೀಂ ಕೋರ್ಟ್ ಆರ್ಡರ್ ಥ್ರೆಟನಿಂಗ್ ದ ಬಸ್ಟರ್ಡ್. ಅಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಈ ಪವರ್ ಲೈನ್ಸ್ಗಳು ಡಿಸ್ಟರ್ಬ್ ಆಗ್ತಿದೆ, ಅವುಗಳ ಸಾವಿಗೆ ಕಾರಣವಾಗ್ತಿದೆ ಅನ್ನುವಂತಹ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ರಾಜಸ್ಥಾನಕ್ಕೆ ಕೊಟ್ಟಿದೆ. ಹಾಗಾಗಿ ಈ ರಾಜಸ್ಥಾನದ ರಾಜ್ಯ ಪಕ್ಷಿಯಾದ ಗ್ರೇಟ್ ಇಂಡಿಯನ್ ಬಸ್ಟರ್ ಬಗ್ಗೆ ಕೆಲವೊಂದು ವಿಷಯವನ್ನು ನೋಡೋದಾದರೆ, ರಾಜಸ್ಥಾನದ ರಾಜ್ಯ ಪಕ್ಷಿಯಾದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಭಾರತದ ಅತ್ಯಂತ ಅಳಿವಿನಂಚಿನಲ್ಲಿರುವ ಪಕ್ಷಿ ಎಂದು ಪರಿಗಣಿಸಲಾಗಿದೆ. ಹುಲ್ಲುಗಾವಲು ಪರಿಸರದ ಆರೋಗ್ಯವನ್ನು ಪ್ರತಿನಿಧಿಸುವ ಪ್ರಮುಖ ಹುಲ್ಲುಗಾವಲು ಪ್ರಭೇದವೆಂದು ಪರಿಗಣಿಸಲಾಗಿದೆ. ಇದರ ಜನಸಂಖ್ಯೆಯು ಹೆಚ್ಚಾಗಿ ರಾಜಸ್ಥಾನ ಮತ್ತು ಗುಜರಾತ್ಗೆ ಸೀಮಿತವಾಗಿದ್ದು, ಸಣ್ಣ ಸಂಖ್ಯೆಯು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ. ರಕ್ಷಣೆಯನ್ನ ಸ್ಥಿತಿಯನ್ನು ನೋಡೋದಾದರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರಲ್ಲಿ ತೀವ್ರವಾಗಿ ಅಪಾಯದಲ್ಲಿದೆ ಅನ್ನುವ ಲಿಸ್ಟಿನಲ್ಲಿ ಸೇರಿಸಲಾಗಿದೆ. ಮತ್ತು ಸಿಟೀಸ್ ಅಲ್ಲಿ ಅನುಬಂಧ 1, ವಲಸೆ ಜಾತಿಗಳ ಸಮಾವೇಶ ಅಲ್ಲಿ ಅನುಬಂಧ 1 ಮತ್ತು ವನ್ಯಜೀವಿ ರಕ್ಷಣೆ ಕಾಯ್ದೆ 1972 ಪ್ರಕಾರ ಶೆಡ್ಯೂಲ್ 1ನಲ್ಲಿ ಇದನ್ನು ಸೇರಿಸಲಾಗಿದೆ. ಇಲ್ಲಿ ನೋಡಿ, 2020ರಲ್ಲಿ UPSC ನಾಗರಿಕ ಸೇವಾ ಪರೀಕ್ಷೆಯ ಹಿಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ. ಅಂದರೆ ಇಂಡಿಯನ್ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದು 2 ಜಿಲ್ಲೆಗಳಲ್ಲಿ ಹರಡಿದೆ. ಪಾರ್ಕ್ ಒಳಗೆ ಯಾವುದೇ ಮಾನವ ಸಹಿತ ವಸತಿ ಇಲ್ಲ. ಇದು ಗ್ರೇಟ್ ಇಂಡಿಯನ್ ಬಸ್ಟರ್ನ ನೈಸರ್ಗಿಕ ಆವಾಸಸ್ಥಾನಗಳಲ್ಲಿ ಒಂದಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ 1 ಮತ್ತು 3. ಯಾಕಂತಂದರೆ ನ್ಯಾಷನಲ್ ಪಾರ್ಕಲ್ಲಿ ಯೂಶಲಿ ಮಾನವ ವಸತಿ ಇರುವುದಿಲ್ಲ, ಬಟ್ ಕೆಲವು ತೀರಾ ಹಿಂದುಳಿದಂತಹ ಬುಡಕಟ್ಟು ಜನಾಂಗಗಳು ಇಲ್ಲಿ ಯಾವುದೇ ಫೆಸಿಲಿಟಿ, ರೋಡ್ ಫೆಸಿಲಿಟಿ, ಎಲೆಕ್ಟ್ರಿಕ್ ಫೆಸಿಲಿಟಿ, ವಾಟರ್ ಫೆಸಿಲಿಟಿ ಇಲ್ದಲೇ ಇವರು ಜೀವನವನ್ನು ಸಾಗಿಸ್ತಿದ್ದಾರೆ. ಹಾಗಾಗಿ 2ನೇ ಸ್ಟೇಟ್ಮೆಂಟ್ ರಾಂಗ್, 1 ಮತ್ತು 3ನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಷ್ಟು ಈ ದಿನದ ವಿಷಯಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.